ಮೊದಲು ಬಾಂಗ್ಲಾದೇಶದ ಸಂಬಂಧಪಟ್ಟಾಗೆ ಬಾಂಗ್ಲಾದೇಶ ಮುಸ್ಲಿಮರು ನುಸುಳುಕೋರರು ಏನಿದ್ದಾರೆ ಅದರ ಸಂಬಂಧಪಟ್ಟಾಗ ಮಾತನಾಡಿ ಆಮೇಲೆ ಆ ವಿಷಯ ತೊಗೊಳ್ತೀನಿ. ಕರ್ನಾಟಕ ಸರ್ಕಾರ ಗೃಹ ಇಲಾಖೆಯಿಂದ ಇಡೀ ರಾಜ್ಯದಲ್ಲಿ ಬಾಂಗ್ಲಾ ಮುಸ್ಲಿಂ ನುಸುಳುಕೋರರ ಅಕ್ರಮವಾಗಿ ವಾಸ ಮಾಡ್ತಾ ಇರುವಂಥವರನ್ನು ಗುರುತಿಸಿ ಅವರನ್ನು ಹೊರಗೆ ಹಾಕುವಂಥ ಪ್ರಕ್ರಿಯೆ ಮಾಡಿದ್ದಕ್ಕೆ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಭಾಳ ಮುಂಚೆನೇ ಆಗಬೇಕಾಗಿತ್ತು, ಆದರೆ ಈಗಾದರೂ ಮಾಡ್ತಾ ಇದ್ದಾರಲ್ಲ ಅಂತನ್ನುವಂಥದ್ದು ನಾನು ಗೃಹ ಮಂತ್ರಿಗೆ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಇನ್ನು ಇದರ ಸಂಬಂಧಪಟ್ಟಾಗೆ ನಾವು ಇದನ್ನು RTI ಮೂಲಕ ಒಂದು 15 ದಿನದ ಹಿಂದೆಯೇ ಇದರ ಸಂಬಂಧಪಟ್ಟಾಗೆ ನಾವು ಹಾಕಿದ್ದೀವಿ. ಅಂದರೆ ಪ್ರತಿಯೊಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ RTI ಮೂಲಕ ನಾವು ಕೇಳಿದ್ದೀವಿ, ನಿಮ್ಮ ಜಿಲ್ಲೆಯಲ್ಲಿ ಬಾಂಗ್ಲಾ ಮುಸ್ಲಿಂ ನುಸುಳುಕೋರರು ಎಷ್ಟಿದ್ದಾರೆ ಮತ್ತು ಅವರ ಮೇಲೆ ಕ್ರಮ ಏನು ತೊಗೊಂಡಿದ್ದೀರಿ ಅಂತನ್ನುವಂಥದ್ದು RTI ಮೂಲಕ ಕಳಿಸಿದರೆ ಅವರು ಉತ್ತರ ಕಳಿಸಿದರೆ ನಮ್ಮ ಜಿಲ್ಲೆಯಲ್ಲಿ ಯಾರೂ ಇಲ್ಲ ಅನ್ನುವಂಥದ್ದು ಉತ್ತರ ಕಳಿಸಿದ್ದಾರೆ. ಚಿಕ್ಕಮಗಳೂರು, ಹಾಸನ, ಬೆಂಗಳೂರು, ಬೆಳಗಾವಿ, ಮೈಸೂರು ಇಲ್ಲೆಲ್ಲ ಕಡೆಗೆ ಇವರು ನಮ್ಮ ಕಡೆ ಯಾರೂ ಇಲ್ಲ ಅಂತ ಕಳಿಸಿದಂಥ RTIದ ಅಲ್ಲಿನ ಅಧಿಕಾರಿಗಳು. ಹಾಗಾದರೆ ಈಗ ಈ ಗೃಹ ಮಂತ್ರಿ ಹೇಳಿದ ಮೇಲೆ ಇಷ್ಟು ಜನ ಹೊರಗಡೆ ಬಂದಿದ್ದಾರೆ, ಇಷ್ಟು ಜನ ಮೇಲೆ ಕೇಸ್ ಹಾಕಿದ್ದೀವಿ, ಇಷ್ಟು ಹೊರಗೆ ಹಾಕ್ತಾ ಇದ್ದೀವಿ ಅನ್ನುವಂಥದ್ದು ಈಗ ಹೆಂಗೆ ಬಂತಾಗಿದ್ರೆ? ಅಂದರೆ ಹೇಗೆ ದಾರಿ ತಪ್ಪಿಸ್ತಾರೆ ಸರ್ಕಾರಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, DCಗಳು. ನಾನು ಹೇಳೋದು ಒಂದು ಕಡೆಗೆ ನಮ್ಮನ್ನು ಯಾರೂ ಇಲ್ಲ ಅಂತನ್ನುವಂಥದ್ದು ಹೇಳೋದು, ಯಾರೂ ಇಲ್ಲ ಅಂದರೆ ಡಿಕ್ಲೇರ್ ಯಾಕೆ ಮಾಡಿದ್ದಾರೆ ಹಾಗಾದರೆ? ಸೊ ಈ ರೀತಿಯ ಮೋಸ ಮಾಡೋದು, ಈ ರೀತಿಯ ಪ್ಲೀಸ್ ಮಾಡೋದು, ಈ ರೀತಿಯ DC SP ಗಳೇ ಬಾಂಗ್ಲಾ ಮುಸ್ಲಿಮರನ್ನು ಸಾಕ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಇವರೇ ಸಾಕ್ತಾ ಇದ್ದಾರೆ, ಇವರೇ ಪೋಷಿಸ್ತಾ ಇದ್ದಾರೆ. ಭ್ರಷ್ಟ ವ್ಯವಸ್ಥೆ ಇದು. ನೀವು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ಬಾಂಗ್ಲಾ ಮಾರ್ಕೆಟ್ ಇದೆ. ಬಾಂಗ್ಲಾ ಮಾರ್ಕೆಟ್ ಅವ್ರದ್ದೇ ಆದಂಥ ರೀತಿಯಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅವರು. ಈ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ಹಿಂಭಾಗದಲ್ಲೇ 5,000 ಜನ ಇದ್ದಾರೆ. ಅಲ್ಲಿ ಬಾಂಗ್ಲಾ ಕ್ಯಾಂಟೀನ್ ಅಂತಿದೆ, ಬಾಂಗ್ಲಾ ಸಲೂನ್ ಅಂತಿದೆ. ಈಗ ಬೆಳಗಾವಿಯಲ್ಲಿ ಒಂದು ಕಡೆಗೆ ನಿನ್ನೆ ಪೇಪರ್ನಲ್ಲಿ ಕೊಟ್ಟಿದ್ದಾರೆ, ಅವರು ಒಬ್ಬ ಬಾಂಗ್ಲಾ ಮುಸ್ಲಿಮ ಇದು ಮಾಡಿದ್ದಾನೆ. ಅಂದರೆ ಅಪ್ಲಿಕೇಶನ್ ಚುನಾವಣೆಗೆ, ಗ್ರಾಮ ಪಂಚಾಯತಿ ಚುನಾವಣೆಗೆ ಅಪ್ಲಿಕೇಶನ್ ಹಾಕಿದ್ದಾನೆ, ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ. ಟೆಂಡರ್ಗೆ ಅಪ್ಲೈ ಮಾಡಿದ್ದಾನೆ. ಬಾಂಗ್ಲಾ ಮುಸ್ಲಿಂ ನುಸುಳುಕೋರರು ಅಂದರೆ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂತನ್ನುವಂಥದ್ದು ಇದ್ರ ಮೇಲೆ ಗೊತ್ತಾಗುತ್ತೆ. ಸೊ ಈ ರೀತಿ ಭಯಾನಕವಾದಂಥ ಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಟ್ಲೀಸ್ಟ್ ಎಚ್ಚರಗೊಂಡು ಅವರನ್ನು ಗುರುತಿಸಿ ಹೊರಗೆ ಹಾಕುವಂಥ ಏನು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಶ್ಲಾಘನೀಯವಾದ್ದು. ನಾನು ಧನ್ಯವಾದ, ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಆದರೆ ಇಲ್ಲಿಗೆ ನಿಲ್ಲಬಾರ್ದು, ಬರೀ ಹೋರಾಟಕ್ಕೆ ಮಾತ್ರ ಹೋರಾಟದ ಹಿನ್ನೆಲೆಯಲ್ಲಿ ಅಥವಾ ನಾಳೆ ವಿಧಾನಸಭೆಯಲ್ಲಿ ಉತ್ತರ ಕೊಡೋಕ್ಕೆ ಕೇಳಿದರೆ ಅಂತನ್ನುವಂಥದ್ದು ಆಗಬಾರ್ದು. ಇದು ನಿರಂತರ ಜಾರಿಯಾಗಿ ಒಬ್ಬ ಮುಸ್ಲಿಂ ನುಸುಳುಕೋರು ಕೂಡ ಬಾಂಗ್ಲಾ ಮುಸ್ಲಿಮರು ಇಲ್ಲಿ ಇರಬಾರ್ದು, ರೋಹಿಂಗ್ಯಾ ಮುಸ್ಲಿಮರು ಇಲ್ಲಿ ಇರಬಾರ್ದು. ಶತ್ರುಗಳು, ಕ್ಯಾನ್ಸರ್ ವೈರಸ್ ಅದು. ಅವರು ಕನ್ನಡಿಗರ ಉದ್ಯೋಗವನ್ನು ಕಸಿತಾ ಇದ್ದಾರೆ, ವಸತಿಯನ್ನು ಕಸಿತಾ ಇದ್ದಾರೆ. ಇನ್ನು ಕಳ್ಳತನ ಇರ್ಬೋದು, ಡ್ರಗ್ ಮಾಫಿಯಾ ಇರ್ಬೋದು, ಸೆಕ್ಸ್ ಮಾಫಿಯಾ ಇರ್ಬೋದು, ಇದೆಲ್ಲವನ್ನೂ ಮಾಡ್ತಾ ಇದ್ದಾರೆ. ಇದನ್ನು ನಾನು ಹೇಳ್ತಾ ಇಲ್ಲ, ಇದು ಪೊಲೀಸ್ ಇಲಾಖೆನೇ ಇವತ್ತು ಹಿಡಿದಂಥ ವ್ಯಕ್ತಿಗಳು ಏನೇನು ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದೆಲ್ಲ ಹೇಳ್ತಾ ಇದ್ದಾರೆ. ಇಲೆಕ್ಷನ್ಗೆ ಇವತ್ತು ಅವರು ಅಪ್ಲೈ ಮಾಡ್ತಾರೆ ಅಂತಂದರೆ ಎಲ್ಲಿವರೆಗೆ ಬಂದರು? ಟೆಂಡರ್ಗೆ, ಕಾಂಟ್ರಾಕ್ಟ್ ಟೆಂಡರ್ಗೆ ನೀವು ಮುಸ್ಲಿಮ ಅಪ್ಲೈ ಮಾಡ್ತಾರೆ ಅಂತಂದರೆ ಯಾವ ಮಟ್ಟಕ್ಕೆ ಬಂದರು ಅಂತನ್ನುವಂಥದ್ದು ಗಮನಿಸಬೇಕು. ಇದನ್ನು ಸೆಂಟ್ರಲ್ ಗೌರ್ಮೆಂಟ್ ಸೀರಿಯಸ್ ಆಗಿ ತೊಗೊಳ್ಬೇಕು.
ಇದು ಬರೇ ರಾಜ್ಯಗಳದ್ದು ಮಾತ್ರ ಅಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಇದು ಬಹಳ ಗಂಭೀರವಾಗಿ ತಗೊಂಡು ಎಲ್ಲರನ್ನು ನಿಮ್ಮ ಹತ್ರ ಸೆಂಟ್ರಲ್ ಇಂಟೆಲಿಜೆನ್ಸ್ ಇದೆ, ಸೆಂಟ್ರಲ್ ಪೊಲೀಸ್ ಇಲಾಖೆ ಇದೆ ನಿಮ್ಮ ಹತ್ರ. ಸೊ ಇದನ್ನು ಗಮನಿಸಿ ಕೋಆರ್ಡಿನೇಷನ್ದಿಂದ ಎಲ್ಲ ರಾಜ್ಯ ಸರ್ಕಾರ ಕೋಆರ್ಡಿನೇಷನ್ದಿಂದ ಇವರನ್ನು ಹೊರಗೆ ಹಾಕಬೇಕು. ಭಾಳ ಮುಂದಿನ ದಿನಗಳಲ್ಲಿ ಗಂಭೀರವಾದಂಥ ಸ್ಥಿತಿಗೆ ನಿರ್ಮಾಣ ಆಗೋಕ್ಕಿಂತ ಮುಂಚೆನೇ ಇದನ್ನು ಎಚ್ಚರಗೊಳ್ಳಬೇಕು ಅಂತನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೂ ಕೂಡ ನಾನು ಹೇಳ್ತಾ ಇದ್ದೀನಿ. ಮತ್ತು ಬಿ ಜೆ ಪಿಯ ಸರ್ಕಾರ ಬರೀ ಇವತ್ತು ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಇವತ್ತು ಬಿ ಜೆ ಪಿ ಸರ್ಕಾರ 2 ಸಲ ಆಯಿತು. ಆವಾಗ ಬಾಂಗ್ಲಾದೇಶ ಮುಸ್ಲಿಮರು ಇರಲಿಲ್ವಾ? ಇದ್ರಲ್ಲ. ಸೊ ಆವಾಗ ಏನೂ ಮಾಡಲಿಲ್ಲ ಅವರು. ಇವತ್ತು ನನ್ನ ಸರ್ವೆ ಪ್ರಕಾರ ಬೆಂಗಳೂರು ನಗರದಲ್ಲಿ, ಚಿಕ್ಕಮಗಳೂರು ಜಿಲ್ಲೆ, ಹಾಸನದಲ್ಲಿ ಬಿ ಜೆ ಪಿಯ MP MLA ಕ್ಷೇತ್ರದಲ್ಲೇ ಸಾವಿರಾರು ಜನ ಇದ್ದಾರೆ. ನೀವು ಹೊರಗೆ ಹಾಕ್ಬೋದಲ್ಲ, ನೀವು ಗುರುತಿಸ್ಬೋದಲ್ಲ, ಬರೇ ಮಾತಾಡ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತಿನ ಏನೋ ಒಂದು ಕರ್ನಾಟಕದ ಸರ್ಕಾರ ಬೆಳವಣಿಗೆ ತಗೊಳ್ತಾ ಇದೆ, ಒಳ್ಳೆಯ ಬೆಳವಣಿಗೆ. ದೇಶದ ಸುರಕ್ಷತೆ ಹಿನ್ನೆಲೆಯಲ್ಲಿ, ದೇಶದ ಒಂದು ಒಳ್ಳೆ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇದು ಮಾಡ್ತಾ ಇರುವಂಥ ಕಾರ್ಯ ಶ್ಲಾಘನೀಯವಾದ್ದು, ಅಭಿನಂದನಾರ್ಹವಾದ್ದು. ನೋಡಿ, ಇಲ್ಲೇ ಇದೆ, ನಾವು ಒಂದು ಹೇಳ್ತೇನೆ ನಿಮಗೆ. ಇಲ್ಲಿ ಡೇಟ್ ಇದೆ, ಡೇಟ್ ಇರೋದು ನೋಡಿ, ಇಲ್ಲಿದೆ. 12/5/26 ನಾವು RTI ಹಾಕಿದ್ದೀವಿ. ಅವರು ಉತ್ತರ ಕೊಟ್ಟಿದ್ದು 4/6/26 ಉತ್ತರ ಕೊಟ್ಟಿದ್ದಾರೆ. ಹಾಸನ ನಗರದ ಪೆನ್ಷನ್ ಮೊಹಲ್ಲಾ ಠಾಣಾ ವ್ಯಾಪ್ತಿಯಲ್ಲಿ ನೆಲೆಸಿದ್ದವರನ್ನು ಪತ್ತೆ ಹಚ್ಚಿ ಪ್ರಕರಣ ದಾಖಲಿಸಿ ಗಡೀಪಾರು ಮಾಡಲಾಗಿದೆ. ಇನ್ನು 2020-21 ಸಾಲಿನಲ್ಲಿ ಇರುವುದಿಲ್ಲ, 2021-22 ಇರುವುದಿಲ್ಲ. ಅಂದರೆ ಅವಾಗ ಇರಲೇ ಇಲ್ವಾ? ಹಾಗಾದರೆ ಹಾಂ, ಹೌದು, ಎಲ್ಲಿಂದ ಬಂದರು? ಅಲ್ಲ, 1 ವರ್ಷದ ಹಿಂದೆ ಅದೇ ಹಾಸನದಲ್ಲಿ ಒಬ್ಬ ಲೇಡಿ ಈ ಇದು ಮಾಡ್ತಾರಲ್ಲ, ಆಧಾರ್ ಕಾರ್ಡ್ ಮಾಡ್ತಾರಲ್ಲ, ಅವಳು ಸಿಕ್ಕಾಕೊಂಡು ಸಸ್ಪೆಂಡ್ ಆಗಿದ್ದಾರೆ. ಬಾಂಗ್ಲಾದೇಶಿ ಮುಸ್ಲಿಮರಿಗೆ 100 ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ ಅಂತ ಸಿಕ್ಕಾಕೊಂಡಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ 1 ವರ್ಷದ ಹಿಂದೆ. ಈಗ ಹೇಳ್ತಾರೆ ಇಲ್ಲ 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 ಅಂತ ಇದು ಕೊಡ್ತಾರೆ. ಅಂದರೆ ಯಾವ ರೀತಿಯ ನನ್ನ ಹೆಸರಿನಲ್ಲೇ ಹಾಕಿದ್ದೇನೆ RTO ಇದು. ಇನ್ನು ಸಾಮಾನ್ಯ ಜನರು ಹಾಕಿದರೆ ಏನು ಪರಿಸ್ಥಿತಿ ಆಗೋದು? ಹೇಗೆ ದಾರಿ ತಪ್ಪಿಸ್ತಾರೆ ಇವರು ಅಂತ. ನೀವು ಇಲ್ಲೇ ವಾಸ ಮಾಡ್ತಾರೆ, DC ಅವರೇ, SP ಅವರೇ, ನೀವು ಇಲ್ಲೇ ವಾಸ ಮಾಡ್ತೀರಿ, ಇಲ್ಲಿ ನಿಮಗೂ ಕೂತು ಬರುತ್ತೆ. ಇದೇ ಬಾಂಗ್ಲಾದೇಶಿಗಳು ನಿಮ್ಮನ್ನು ಬಿಡುವುದಿಲ್ಲ ಅಂತನ್ನುವಂಥದ್ದು ಕೂಡ ಅರಿವಿಲ್ಲದಂಥ ಇವತ್ತಿನ ಈ ವ್ಯವಸ್ಥೆ ಹಿನ್ನೆಲೆಯಲ್ಲಿ ನಾವು ಇವತ್ತು ಸರ್ಕಾರ ಗೃಹ ಮಂತ್ರಿ ತಗೊಂಡಂಥ ಕಾರ್ಯ ಶ್ಲಾಘನೀಯವಾಗಿದೆ. ಇದು ಒಂದು. ಹುಬ್ಬಳ್ಳಿ ನಗರದ ಹಳೆ ಹುಬ್ಬಳ್ಳಿಯ ಭಾಗದ ಅತ್ಯಂತ ಪುರಾತನವಾದಂಥ ಚಾಲುಕ್ಯರ ಕಾಲದ ನಿರ್ಮಿತವಾದಂಥ ಭವಾನಿ ಶಂಕರ ದೇವಸ್ಥಾನದ ಆವರಣದಲ್ಲಿ ಇರುವಂಥ ಪುಷ್ಕರಣಿಯನ್ನು ಇವತ್ತು ಮುಚ್ಚಿ ಅತಿಕ್ರಮಣ ಮಾಡಿ ಅಲ್ಲಿ ನೇರವಾಗಿ ಎಲ್ಲ ರೀತಿಯ ರಸ್ತೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಹೋರಾಟದ ಪರಿಣಾಮದಿಂದ ಇವತ್ತು ಜಾಗೃತಿ ಆಗಿದೆ. ಸೊ ಇದರ ವಿರುದ್ಧ ಈಗಾಗಲೇ ಪುಷ್ಕರಣಿ ಇದೆ ಅನ್ನೋಂಥದ್ದು ಕೂಡ ದಾಖಲೆ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿ ಇದೇ ದಾಖಲೆ, ಅವರೇ ಕೊಟ್ಟಂಥ ದಾಖಲೆಯಲ್ಲಿ ಇದೆ. ಸೊ ಹೀಗಾಗಿ ನಾನು ಹೇಳೋದು, ಒಂದು ಮುನ್ಸಿಪಲ್ ಕಮಿಷನರ್, ಇವತ್ತು ಕಾರ್ಪೊರೇಷನ್ ಕಮಿಷನರ್ ಆಗಲಿ ಮತ್ತು ಆರ್ಕಿಯಾಲಜಿಕಲ್ ಅಲ್ಲಿ ಅಧಿಕಾರಿಗಳಾಗಲಿ ಬಹಳ ದೊಡ್ಡ ತಪ್ಪನ್ನು ಮಾಡಿದ್ದಾರೆ, ದಾರಿ ತಪ್ಪಿಸಿದ್ದಾರೆ, ಬೇಜವಾಬ್ದಾರಿ ವರ್ತನೆ ಮಾಡಿದ್ದಾರೆ. ಸೊ ಈ ಕೋಮು ಗಲಭೆಗೆ ಕಾರಣಕರ್ತರಾಗಿದ್ದಾರೆ. ಸೊ ಇವರಿಬ್ಬರ ಮೇಲೆ ಕ್ರಮ ತಗೊಳ್ಬೇಕು ಅಂತ ಸರ್ಕಾರಕ್ಕೂ ಆಗ್ರಹ ಮಾಡ್ತೀವಿ. ನಾವು ನಮ್ಮ ಸಂಘಟನೆಯ ಮೂಲಕ ಅವರಿಬ್ಬರ ಮೇಲೂ ಕೂಡ ಕೇಸ್ ದಾಖಲೆ ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನು ನಮ್ಮ
ಇದು ಧಾರವಾಡ ಹೈಕೋರ್ಟ್ನಲ್ಲಿ ನಾವು ಇದನ್ನು ದಾಖಲೆ ಮಾಡ್ತೀವಿ. ಇನ್ನು 100 ಮೀಟರ್ ಅಂತರದ ಏನು ಅವ್ರದ್ದು ಒಂದು ಪ್ರಾಚ್ಯವಸ್ತು ಇಲಾಖೆಯ ಒಂದು ನಿಯಮ ಇದೆ. 100 ಮೀಟರ್ ಅಂತರದಲ್ಲಿ ಯಾವುದೇ ಕಟ್ಟಡ ಯಾವುದೇ ರಿಪೇರಿ ಇರಬಾರ್ದು ಅಂತನ್ನುವಂಥದ್ದು ಈಗಾಗಲೇ ಅವರು ಸರ್ವೆ ಮಾಡಿದ್ದಾರೆ. ಆ ಸರ್ವೆ ಒಳಗೆ ಸಾಕಷ್ಟು ಬರುತ್ತೆ. ಈಗ ಸರ್ವೆ ಮಾಡಿದಂಥ ಇದನ್ನು ಏನು 100 ಮೀಟರ್ ಇದೆ ಅಲ್ಲಿರುವಂಥ ತೆರವುಗೊಳಿಸಿ ಒಂದು ತಂತಿ ಬೇಲಿ ಹಾಕಿ ಸೆಕ್ಯೂರಿಟಿಯನ್ನು ಇಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಅಲ್ಲಿ ಸರ್ವೆ ಬಂದಂಥ ಇದಕ್ಕೆ ಅಲ್ಲಿಯ ಕಾರ್ಪೊರೇಟರ್ ಅಲ್ಲಿ ಯದ್ವಾ ಹಿಗ್ಗಾಮುಗ್ಗ ಮಾತಾಡಿದ್ದಾನೆ ಅಧಿಕಾರಿಗೆ. ನೀವು ನಮಗೆ ಯಾಕೆ ಹೇಳಿಲ್ಲ, ನೀವು ಯಾರು ಬರೋದು ಮಾಡೋದು ಅಂತನ್ನುವಂಥದ್ದು. ನಾಟ್ ಸೋಮೆಟಿಕೆ ಸಾಕ್ರಿ ಅವ್ರ ಮೇಲೆ. ನಾವು ಯಾರಾದರೂ ಮಾತಾಡಿದ್ರೆ ಇಮಿಡಿಯೇಟ್ ನಮ್ಮ ಮೇಲೆ ನಾವು ಕೆಲಸಕ್ಕೆ ಅಡ್ಡಿಪಡಿಸಿದ್ರು, ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಳ್ತೀರಿ. ಸೊ ಈ ಹಿನ್ನೆಲೆಯಲ್ಲಿ ನಾವು ಒಂದು ಕೇಸು ಇನ್ನೊಂದು ತಂತಿ ಬೇಲಿ ಹಾಕಬೇಕು ಮತ್ತು ಆ ಗರ್ಭಗುಡಿಯ ಎದುರುಗಡೆನೆ ಅಂದರೆ ದೇವಸ್ಥಾನದ ಎದುರುಗಡೆ ಇರುವಂಥ ಬೀಫ್ ಅಂಗಡಿಯನ್ನು ಇಮ್ಮಿಡಿಯೇಟ್ ಕ್ಲೋಸ್ ಮಾಡಿ ತೆರವುಗೊಳಿಸಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ.